टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲಿರುವಂತಹ ನಟನ ಪಾರ್ಥಿವ ಶರೀರ ಬೆಳಗ್ಗೆ 9 ಗಂಟೆ ನಂತರದಲ್ಲಿ ಸುಲ್ತಾನ್ ಪಾಳ್ಯದ ಮನೆಗೆ ಶಿಫ್ಟ್ ಮಾಡ್ತಾರೆ ಕುಟುಂಬಸ್ಥರು. ಆ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬೆಳಿಗ್ಗೆ 10:30ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಇದೀಗ ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲೇ ನಟನ ಪಾರ್ಥಿವ ಶರೀರ ಇದೆ. 9 ಗಂಟೆ ನಂತರದಲ್ಲಿ ಸುಲ್ತಾನ್ ಪಾಳ್ಯದ ಅವರ ನಿವಾಸಕ್ಕೆ ಶಿಫ್ಟ್ ಮಾಡ್ತಾರೆ ಕುಟುಂಬಸ್ಥರು. ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಚಿತ್ರರಂಗ ಕಂಬನಿ ಮಿಡಿದಿದೆ. ಹಾಗೆ ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬೆಳಗ್ಗೆ 10:30ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ನೂರಾರು ಸಿನಿಮಾಗಳಲ್ಲಿ ನಟಿಸಿದವರು, ಸುಮಾರು 800ಕ್ಕೂ ಅಧಿಕ ಸಿನಿಮಾಗಳನ್ನು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸೀರಿಯಲ್ಗಳು, ನಾಟಕ ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡ್ತಾ ಇದ್ರು. ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿದ್ದುಕೊಂಡು ಕಲಾ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಹೀಗೆ ಅವರು ನಟಿಸಿರೋಂಥ ಸಿನಿಮಾಗಳು 800ಕ್ಕೂ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಹಾಸ್ಯ ಅಂದರೆ ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು. ಇನ್ನು ಬ್ಯಾಂಕ್ ಜನಾರ್ದನ್ ಅವರ ಪುತ್ರ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು. ಹಾಗಾಗಿ ಡಾಕ್ಟ್ರು ಸುಮಾರು ಪ್ರಯತ್ನ ಪಟ್ಟರು. ಆದರೂ ಅವರು 2:30 ಹಾಗೆ ಕೊನೆ ಉಸಿರು ಹೇಳಿದ್ರು. ಈಗ ನಾವು ಮುಂದಿನ ಕಾರ್ಯಕ್ರಮಗಳು ಅವ್ರದ್ದು ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ. ಸೊ ಇದೊಂದು ನಷ್ಟ, ನಮಗೂ ನಷ್ಟ, ಚಿತ್ರರಂಗಕ್ಕೂ ನಷ್ಟ. ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ. ಮುಂದಿನ ಕಾರ್ಯಕ್ರಮ ನೋಡಿ. ಮುಂದಿನ ಕಾರ್ಯಕ್ರಮ ಅಂದರೆ ಹೌದು, ಆಲ್ಮೋಸ್ಟ್ ಒಂದು 20 ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟ್ ಸರಿ ಹೋದ್ರು, ಮನೆಗೆ ಹೋದ್ವಿ, ಮತ್ತೆ ಆರೋಗ್ಯ ಕೆಟ್ಟೋಯ್ತು, ಮತ್ತೆ ಬಂದ್ವಿ. ಲಾಸ್ಟ್ 1 ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ರು. ಒಂದು 3 ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು. ಆವಾಗಲೇ ರವೀಂದ್ರ ಅವ್ರು ಹೇಳಿದಾಗೆ. ಸೊ ಆದಷ್ಟು ಪ್ರಯತ್ನ ಪಟ್ವಿ, ಡಾಕ್ಟರ್ಗಳು ಪ್ರಯತ್ನ ಪಟ್ಟರು. ಇದು ರೆಗ್ಯುಲರ್ ಆಗಿ ಅವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ. ಹಾಗಾಗಿ ಕೊನೆಗೆ ಏನು ಉಳಿಸ್ಕೊಳಕ್ಕಾಗಲಿಲ್ಲ. ಒಂದು 2:30 ಅಷ್ಟೊತ್ತಿಗೆ ಕೊನೆ ಉಸಿರು. 80-90ರ ದಶಕದ ಬಹುಬೇಡಿಕೆಯ ಹಾಸ್ಯ ನಟರಾಗಿದ್ದರು ಜನಾರ್ದನ್ ಅವರು. ಮಾಡಿರುವಂತಹ ಸಿನಿಮಾಗಳ ಸಂಖ್ಯೆಯನ್ನು ಕೂಡ ನಾವು ಹೇಳ್ತಾ ಇದ್ವಿ. ಜೊತೆಗೆ ಸಿನಿಮಾದ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ವಿ. ಜನರನ್ನ ರಂಜಿಸ್ತಾ ಇದ್ರು. ಸಿನಿಮಾದಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಇದ್ದಾರೆ ಅಂತ ಹೇಳಿದ್ರೇನೆ ಒಂದು ರೀತಿಯಾದಂತಹ ಸಂಭ್ರಮ. ಆಗಲೇ ಟೆನ್ನಿಸ್ ಕೃಷ್ಣ ಅವರು ಕೂಡ ಅವರನ್ನು ನೆನಪಿಸ್ಕೊಳ್ಳುವಂತಹ ಸಂದರ್ಭ, ಅವರ ಜೊತೆಗೆ ನಟಿಸಿರುವಂತಹ ಸಿನಿಮಾ, ಜೊತೆಗೆ ಯಾವ ರೀತಿಯಾಗಿ ಅವ್ರು ಇರ್ತಾ ಇದ್ರು ಅನ್ನೋದನ್ನ ಹಂಚಿಕೊಳ್ತಾ ಇದ್ರು ನಮ್ಮ ಜೊತೆಗೆ. ಯಾರ ಮನಸ್ಸಿಗೂ ನೋವಾಗದೇ ಇರುವಂಥ ರೀತಿಯಾಗಿ ನಡೆದುಕೊಳ್ತಾ ಇದ್ರು ಅವರು ಅಂತ. ಇನ್ನು ಟೆನ್ನಿಸ್ ಕೃಷ್ಣ ಅವರು TV9 ಜೊತೆ ಮಾತನಾಡಿದ್ದಾರೆ. ಯಾವ್ಯಾವ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ ಬನ್ನಿ ನೋಡೋಣ. ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಅದೇ ನಾವು ಪ್ರತಿನಿಧಿ ಜೊತೆನೂ ಅದನ್ನೇ ಮಾತನಾಡ್ತಾ ಇದ್ದೆ. ಇತ್ತೀಚೆಗೆ ಪ್ರೀಮಿಯರ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಹಿರಿಯ ನಟರು. ಬಟ್ ಬ್ಯಾಂಕ್ ಜನಾರ್ದನ್ ಅವರು ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ಲೇ ಇಲ್ಲ ನಮಗೆ ಇತ್ತೀಚಿನ ವರ್ಷಗಳಲ್ಲಿ. ನೀವ್ ಯಾವಾಗ ಅವರನ್ನ ಭೇಟಿಯಾಗಿರೋದು, ಏನ್ ಗೊತ್ತಾಗ್ತಾ ಇದೆ ಟೆನ್ನಿಸ್ ಕೃಷ್ಣ ಅವರೇ? ಮೇಡಮ್, ನಾನೊಂದು 6 ಮಂತ್ಸ್ ಬ್ಯಾಕ್ 6-7 ಮಂತ್ಸ್ ಬ್ಯಾಕ್ ನಾನು ಹೋಗಿದ್ದೆ ಮೇಡಮ್. ಮನೆಗೆ ಹೋಗಿ ಬಂದೆ. ಈಗ ಮನೆ ಏನೋ ಚೇಂಜ್ ಮಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದೆ ಮೇಡಮ್. ನಮ್ಮ ಅವರ ಒಂದು ಅನೇಕ ಸಿನಿಮಾಗಳಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕಾಂಬಿನೇಷನ್ ಜನ ಮೆಚ್ಚಿದ್ದಾರೆ. ಅವರು ಬ್ಯಾಂಕಲ್ಲಿ ನೌಕರಿ ಆಗಿದ್ರು ಕೂಡ, ಆದ್ರೆ ಆ ಸಂಬಳ ಸಾಲದೆ ಕಲೆಗಾಗೆ ಇದು ಮಾಡಿ ಸಕ್ಸಸ್ ಆದ್ರು. ಆಗಾಗ ನಾವು ಮಾತಾಡ್ತಾ ಇರ್ತೀವಿ, ಮೊಬೈಲಲ್ಲಿ ಬಟ್ ಯಾಕೋ 1 ವಾರದಿಂದ ಅವರ ನೆನಪಾಯ್ತು. ಹೋಗೋಣ ಅನ್ಕೊಂಡಿದ್ದೆ. ಸ್ವಲ್ಪ ಬಿಡುವಿಲ್ದ ಇದ್ದಿದ್ರಿಂದ ನಾನು ಫೋನ್ ಮಾಡ್ಲಿಕ್ಕಾಗಿಲ್ಲ. ಈಗ ಕೂಡ ನೆನ್ಸ್ಕೊಂಡೆ ನಾನು ಒಂದು ಕಾರ್ಯಕ್ರಮಕ್ಕೆ ಕೇಳಬೇಕು ಅಂತ. ಒಂದು ಸಾರಿ ಆದಿಚುಂಚನಗಿರಿಗೆ ಹೋದಾಗ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಇಬ್ಬರು. ನಮ್ಮ ಜೊತೆಗೆ ನಟಿ ಸುಧಾರಾಣಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಸುಧಾರಾಣಿ ಅವರೇ, ಯಾವ ರೀತಿಯಾಗಿ ನೆನಪಿಸ್ಕೊಳ್ತೀರಾ ಬ್ಯಾಂಕ್ ಜನಾರ್ದನ್ ಅವರನ್ನ?
ಆ, ಆ, ಒಬ್ಬ ಹಿರಿಯ ಅದ್ಭುತವಾದ ಕಲಾವಿದನ್ನು ಕಳ್ಕೊಂಡಿದೀವಿ. ನಮ್ ದುರಾದೃಷ್ಟ. ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ. ಒಳ್ಳೆ ಕಲಾವಿದ, ತುಂಬಾ ಸಾಧನೆ ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿ. ಯಾವಾಗ್ಲೂ ನಗ್ನಗ್ತಾ ಎಲ್ರ ಜೊತೆನೂ ಹೊಂದ್ಕೊಂಡು ತುಂಬಾ ಒಂಥರ ಆತ್ಮೀಯವಾಗಿರ್ತಾ ಇದ್ರು. ಒಂದೊಂದು ಅವ್ರ ಮಾತಲ್ಲೇ ಒಂದು ಆ ಪ್ರೀತಿ ವಿಶ್ವಾಸ ಇರ್ತಾ ಇತ್ತು, ಒಂದು ಆ ಕೇರು ಕನ್ಸರ್ನ್ ಎಲ್ಲ. ಏನೋ ಗೊತ್ತಿಲ್ಲ, ಈ ತರ ಒಬ್ರೊಬ್ರೆ ಒಳ್ಳೊಳ್ಳೆ ಹಿರಿಯರು, ಒಳ್ಳೊಳ್ಳೆ ಕಲಾವಿದ್ರು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಿದಂಥವ್ರು. ಯಾಕೆಂದ್ರೆ ಕಾಮಿಡಿ ಅಂತ ಅಂದ ತಕ್ಷಣ ಎಲ್ರ ಕೈಲೂ ಅದನ್ನ ಮಾಡೋದಕ್ ಸಾಧ್ಯ ಆಗಲ್ಲ. ಅದಕ್ಕೊಂದು ಒಂದು ಒಂದು ಬೇರೆ ಆ ಟ್ಯಾಲೆಂಟೇ ಬೇರೆ. ಆ ಟೈಮಿಂಗು, ಆ ಪಂಚ್ ಡೈಲಾಗ್ಸ್ ಕೊಡೋದು ಅಥವಾ ಎಕ್ಸ್ಪ್ರೆಷನ್ಸ್ ಎಲ್ಲ, ಅಂತ ಪಾತ್ರಗಳೆಲ್ಲ ತುಂಬಾ, ಎಲ್ಲಾ ಪಾತ್ರಗಳು ಚೆನ್ನಾಗಿ ನಿರ್ವಹಿಸೋರು. ಆದ್ರೆ ಎಸ್ಪೆಷಲಿ ಕಾಮಿಡಿ ಅಂತೆಲ್ಲ ಬಂದಾಗ ತುಂಬಾ ಚೆನ್ನಾಗಿ ನಟನೆ ಮಾಡೋರು. ಹೇಳದಲ್ಲ, ಇದು ವೆರಿ ಅನ್ಫಾರ್ಚುನೇಟ್. ನನಗೆ ಅವ್ರು ಮಾಡಿದಂತ ಪಾತ್ರಗಳಲ್ಲಿ ಅನುರಾಗ ಸಂಗಮದಲ್ಲಿ ಮಾಡಿದ್ರಲ್ಲ, ನಂಗೆ ಆ ಪಾತ್ರ ಅವ್ರದ್ದು ತುಂಬಾ ಇಷ್ಟ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಮೇಡಮ್, ನೀವು ಸೀನಿಯರ್ಗಳೆಲ್ಲ ಸೇರೋದು, ಏನೋ ಒಂದು ಪಾರ್ಟಿ ಮಾಡೋದು ಅಥವಾ ಒಟ್ಟಾಗಿ ಮಾತನಾಡೋದು. ಬಟ್ ಇವ್ರುಗಳನ್ನೆಲ್ಲ ಭೇಟಿಯಾಗಿದ್ದಿದ್ಯಾ ರೀಸೆಂಟ್ ಡೇಸ್ ಅಲ್ಲಿ? ಇಲ್ಲ, ಅದು ಇದೆಲ್ಲ ನಮ್ಗೆ ಮಾಡ್ಬೇಕು ಅಂತ ಇತ್ತು. ಬರೀ ಏನಂತಾರೆ ಸ್ಟಾರ್ಗಳು ಅಥವಾ ಆತರ ಅಂತಲ್ಲ, ಒಟ್ಟಿನಲ್ಲಿ ಕಲಾವಿದ್ರು. ನಾವು ಕಲಾವಿದ್ರಿಗೆ ನಮ್ಗೆ ಭಾಷೆ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಅಥವಾ ಇವ್ರು ದೊಡ್ಡವರು, ಇವ್ರು ಇನ್ನೂ ಹೆಚ್ಚು ಸಾಧನೆ ಮಾಡಿದ್ದಾರೆ, ಅಥವಾ ಇವ್ರು ಕಮ್ಮಿ, ಇವ್ರು ಬೇರೆ ಯಾರೋ ದೊಡ್ಡ ಹೀರೋಯಿನ್ ಆತರ ಅಂತಲ್ಲ. ಎಲ್ರು ಭೇಟಿ ಮಾಡ್ಬೇಕು. ಯಾಕೆಂದ್ರೆ ಕಲಾವಿದ್ರಿಗೆ ಮಾತ್ರ ನಮ್ಮ ಒಳಗಿನ ಏನಂತಾರೆ ಒಂದು ಕಷ್ಟ ಸುಖ, ನಮ್ಮ ಜೀವನ ಶೈಲಿ ಬರೀ ನಮ್ಗಳಿಗೆ ಅರ್ಥ ಆಗೋದು. ಯಾಕೆಂದ್ರೆ ನಮ್ಗೆ ಲಾಟ್ ಆಫ್ ಎಷ್ಟು ಫೇಮ್ ಸಕ್ಸಸ್ ಎಲ್ಲ ಸಿಗುತ್ತೋ ಅಷ್ಟೇ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದು ನಮ್ಮವ್ರ ಹತ್ರ ಮಾತ್ರ ನಾವು ಹೇಳ್ಕೊಳ್ಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಏನಾಗುತ್ತೆ ಅಂತಂದ್ರೆ ಒಂದೊಂದ್ಸತಿ ನಮಗೂ ಸಮಯದ ಅಭಾವ, ಒಬ್ರು ಸಿಕ್ತಾಗ ಒಬ್ರು ಸಿಕ್ಕಲ್ಲ. ಹಂಗೂ ಒಂದ್ಸತಿ ಮಾತಾಡ್ಕೊಂಡಿದ್ವಿ. ಇನ್ಮೇಲೆ ಯಾರೋ ಒಬ್ರು ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಎಲ್ರು ಹಿರಿಯರು ಅಂತಾರಲ್ಲ. ಇವಾಗ ಕೆಲವರು ಇತ್ತೀಚಿನ ದಿನಗಳಲ್ಲಿ ಯಾವ್ದೋ ಕಾರಣದಿಂದ ಕೆಲಸ ಮಾಡದೇ ಇರ್ಬೋದು, ಅಥವಾ ಅವ್ರಿಗೆ ಅವಕಾಶಗಳು ಸಿಗದೆ ಇರ್ಬೋದು. ಅಂತ ಟೈಮಲ್ಲಿ ನಾವು ಬರೀ ಖುಷಿ ಸಮಯದಲ್ಲಿ ಒಟ್ಟಿಗೆ ಇರೋದಲ್ಲ, ನೋವಲ್ಲೂ ನಾವು ಒಟ್ಟಿಗೆ ಇರಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಇವ್ರು ಬ್ಯಾಂಕ್ ಜನಾರ್ದನ್ ಅವ್ರನ್ನ ಯಾವತ್ತು ಮೀಟ್ ಮಾಡುವಂತ ಅವಕಾಶ ಸಿಕ್ಲಿಲ್ಲ, ಅದು ಆಗ್ಲಿಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಿಜ ಮೇಡಮ್, ನೀವು ಹೀರೋಯಿನ್ ಆಗಿ ನಿಮ್ಗಳ ಮುಂದೆ ತುಂಬಾ ಆಯ್ಕೆಗಳಿರುತ್ತೆ. ಬಟ್ ಹಾಸ್ಯ ಕಲಾವಿದರು ಎಲ್ಲಾ ಸಿನಿಮಾಗಳಲ್ಲೂ ಅಭಿನಯಿಸಬೇಕಾಗುತ್ತೆ, ಕೆಲವೊಂದು ಅನಿವಾರ್ಯಗಳಿಗೆ ಅಭಿನಯಿಸ್ತಾರೆ. ಸೊ ಇತ್ತೀಚೆಗೆ ಭೇಟಿಯಾದಂತ ಸಂದರ್ಭ ಅಥವಾ ಇನಿಷಿಯಲ್ ಡೇಸ್ ಅನ್ನ ಯಾವ ರೀತಿಯಾಗಿ ನೆನ್ಪು ಮಾಡ್ಕೊಳ್ತೀರಾ ಅಂತ? ಇಲ್ಲ, ಇತ್ತೀಚೆಗೆ ಐ ಥಿಂಕ್ ಒಂದು ವರ್ಷದಿಂದ ಈಚೆಗೆ ಅವ್ರನ್ನ ನಾನು ಭೇಟಿನೇ ಮಾಡಿಲ್ಲ. ಐ ಥಿಂಕ್ ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಇದ್ದಿದ್ರಿಂದ ಅವರು ಅಷ್ಟಾಗಿ ಯಾವ ಸಿನಿಮಾಗಳಲ್ಲೂ ಮಾಡ್ಲಿಲ್ಲ ಅಂತ ಅನ್ಕೋತೀನಿ. ನನಗೂ ಕರೆಕ್ಟ್ ಫ್ಯಾಕ್ಟ್ಸ್ ಗೊತ್ತಿಲ್ಲ. ಬಟ್ ನಾನಂತೂ ಅವ್ರನ್ನ ಎಲ್ಲೂ ಚಿತ್ರೀಕರಣದಲ್ಲಿ ಭೇಟಿ ಮಾಡ್ಲಿಲ್ಲ. ಐ ಥಿಂಕ್ ಒಂದ್ 2 ವರ್ಷದ ಹಿಂದೆ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು, ಅದೇ ಕೊನೆ. ಅವಾಗ ಅವ್ರಿಗೇನೋ ಹಾರ್ಟ್ ಸಮಸ್ಯೆ ಇತ್ತು ಅಥವಾ ಹಾರ್ಟ್ ಆಪರೇಷನ್ ಆಗಿತ್ತು ಏನೋ, ಅದರದ್ದು ಹೇಳಿದ್ರು. ಆತರ ಒಂಚೂರು ಜನರಲ್ ಆಗಿ ಮಾತುಕತೆ ಆಡಿದ್ವಿ. ಆಮೇಲೆ ಕಾರ್ಯಕ್ರಮ ಶುರು ಆಗೋಯ್ತು, ಕಂಟಿನ್ಯೂ ಮಾಡ್ಲಿಲ್ಲ. ಥ್ಯಾಂಕ್ ಯು ಸುಧಾ ಮೇಡಮ್, TV9 ಜೊತೆ ಮಾತನಾಡಿದಕ್ಕೆ.